ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದಾರೆ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ. ಒಂದು ಸ್ಮರಣಾರ್ಥ ಅಂದ್ರೇನು ಕೊಮೆಮೊರೇಟಿವ್ ನಾಣ್ಯಗಳ ವಿಡಿಯೋ ಮಾಡಿದ್ದೆ. ಬೆಲೆ ಬಾಳುವಂಥದ್ದು, ಸುಮ್ಮನೆ ಸಣ್ಣ ಪುಟ್ಟ ನಾಣ್ಯಗಳ ಬಗ್ಗೆ ಮಾಡಿಲ್ಲ, ಎಲ್ಲವೂ ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ನಾಣ್ಯಗಳ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ಕೇಳಿದ್ದೆ ಪಾರ್ಟ್ ವಿಡಿಯೋ ಬೇಕಾ ಕೇಳಿ ಅಥವಾ ಪೈಸೆಗಳ ವಿಡಿಯೋ ಬೇಕಾ ಕೇಳಿ ಅಂತ. ಸುಮಾರು ಜನ ಎರಡೂ ಬೇಕು ಅಂತಂದರೆ, ಕೆಲವೊಬ್ಬರು ಪೈಸೆಗಳ ವಿಡಿಯೋ ಬೇಕು ಅಂದರೆ, ಕೆಲವೊಬ್ಬರು ಪಾರ್ಟ್ ವಿಡಿಯೋ ಬೇಕೇ ಬೇಕು ಅಂತ ಕೇಳಿದ್ರಿ. ಫೋನ್ ಮಾಡಿ ಕೇಳಿದ್ರಿ, ವಾಟ್ಸಪ್ ಮೆಸೇಜಲ್ಲಿ ಕೇಳಿದ್ರಿ, ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ, ಯೂಟ್ಯೂಬ್ ಕಾಮೆಂಟ್ಸಲ್ಲಿ ಕೇಳಿದ್ರಿ. ಆ ವಿಡಿಯೋದ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಸುಮಾರು ಜನ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಇದೊಂದು ಪಾರ್ಟ್ 2 ವಿಡಿಯೋ, ಪಾರ್ಟ್ 1 ವಿಡಿಯೋ ಕೊನೆಯಲ್ಲಿ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಹೋಗಿ ನೋಡಿ. ಈಗ ಮೊದಲಿಗೆ ನಾನು ಮಾತಾಡ್ತಾ ಬಂದದ್ದು 5 ರೂಪಾಯಿನ ದಂಡಿ ಮಾರ್ಚ್ ಕಾಯಿನು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೋಡಿ, ಈ ರೀತಿ ಇರುತ್ತೆ ಕಾಯಿನು. ಈ ಒಂದು ನಾಣ್ಯ 2 ಮೆಟಲಲ್ಲಿ ಬಂದಿರೋದು. ಯಾವುದ್ಯಾವುದು? ಕಾಪರ್ ನಿಕ್ಕಲಲ್ಲಿ ಒಂದು ಕಾಯಿನ್ ಬಂದಿದೆ, ಮತ್ತು ಸ್ಟೈನ್ಲೆಸ್ ಸ್ಟೀಲಲ್ಲಿ ಮತ್ತೊಂದು ಕಾಯಿನ್ ಬಂದಿರುವಂಥದ್ದು. ಸ್ಟೈನ್ಲೆಸ್ ಸ್ಟೀಲ್ ಇದೆಯಲ್ಲ, FSS ನಾಣ್ಯ, ಇದು ತೀರಾ ಸಾಮಾನ್ಯ, ಒಂದು 5 ರಿಂದ 15 ರೂಪಾಯಿ ಬೆಲೆ ಬಾಳುತ್ತೆ. ಮ್ಯೂಲ್ ಕಾಯಿನ್ ಇದೆ, ಅದು ಸ್ವಲ್ಪ ಬೆಲೆ ಆಗುತ್ತೆ. ಮ್ಯೂಲ್ ಕಾಯಿನ್ಗಳ ಬಗ್ಗೆ ನಾನು ಇಲ್ಲಿ ಮಾತಾಡೋದಿಲ್ಲ. ಇದಕ್ಕೆ 5 ರಿಂದ 15 ರೂಪಾಯಿ ಆಗುತ್ತೆ, ಅದಕ್ಕೆ FSS ಕಾಯಿನಕ್ಕೆ. ಅದೇ ಕಾಪರ್ ನಿಕ್ಕಲ್ನ ಸರ್ಕ್ಯುಲೇಷನ್ ಸ್ಟ್ರೈಕ್, ಸರ್ಕ್ಯುಲೇಷನ್ ಅಂದರೆ ಕಾಪರ್ ನಿಕ್ಕಲ್ನ ಸರ್ಕ್ಯುಲೇಷನ್ ಬಿಟ್ಟಿದ್ರು ಕೆಲವೇ ನಾಣ್ಯಗಳನ್ನು. ಅದು UNC ಕಾಯಿನ್ ನಿಮ್ಮ ಹತ್ರ ಇತ್ತು ಅಂದರೆ ಸರ್ಕ್ಯುಲೇಷನ್ ನಾಣ್ಯ, ಅದಕ್ಕೆ ಸುಮಾರು 30,000 ರೂಪಾಯಿ ಇರುವಂಥದ್ದು. ಖಂಡಿತವಾಗ್ಲೂ ನಾನು ಪುಸ್ತಕದಲ್ಲಿ ಬೆಲೆ ಕೂಡ ತೋರಿಸ್ತಾ ಇದ್ದೀನಿ, ನೋಡಿ ಬರ್ಕೊಳ್ಳಿ. ಆಮೇಲೆ ಸ್ಟೈನ್ಲೆಸ್ ಸ್ಟೀಲ್ ನಾಣ್ಯಗಳನ್ನ ನನಗೆ ಕಳಿಸ್ಬೇಡಿ, ಅದಕ್ಕೆ 5 ರಿಂದ 15 ರೂಪಾಯಿ UNC ಕಂಡೀಷನಲ್ಲಿ ಸಿಗುತ್ತೆ ಅಷ್ಟೇ. ಆದರೆ ನಿಮ್ಮ ಹತ್ರ ಏನಾದ್ರು ಕಾಪರ್ ನಿಕ್ಕಲ್ನ ಸರ್ಕ್ಯುಲೇಷನ್ ಗ್ರೇಡ್ನ ನಾಣ್ಯ ಇತ್ತು, ಅದರಲ್ಲೂ ನೀವೇನಾದರೂ ಥರ್ಡ್ ಪಾರ್ಟಿ ಗ್ರೇಡಿಂಗ್ ಮಾಡಿಸಿದ್ದೀರಾ ಅಂತ ಅಂದರೆ, ಅದರಲ್ಲಿ ಬೆಲೆ ಸಿಕ್ಕಾಪಟ್ಟೆ ಬೆಲೆ ಇರುವಂಥದ್ದು. ಎಷ್ಟು ಬೆಲೆ ಇರುತ್ತೆ ಅಂದರೆ 30,000 40,000ವರೆಗೂ ಹೋಗುತ್ತೆ. UNC ಕಂಡೀಷನ್ ಇರಬೇಕು. ಮತ್ತು ಅದನ್ನು ಬಿಟ್ಟರೆ ಸರ್ಕ್ಯುಲೇಷನಲ್ಲಿ ಮತ್ತೆ ಬಂದಿದೆ, ಮತ್ತು ಇದು ಇವೆರಡು ಕಾಯಿನ್ ಬಂದಿದೆ ಅಲ್ವಾ, ಸ್ಟೈನ್ಲೆಸ್ ಸ್ಟೀಲ್ ಕಾಯಿನ್ ಬಂದಿದೆ, ಇದು ಬಂದಿದೆ ಕಾಪರ್ ನಿಕ್ಕಲ್ದು. ಇನ್ನೊಂದು UNC ಸೆಟ್ ಬಂದಿದೆ, ಅದರಲ್ಲಿ ಕಾಪರ್ ನಿಕ್ಕಲ್ ಕಾಯಿನ್ ಇರುತ್ತೆ. ಬೆಳ್ಳಿ ನಾಣ್ಯ ಒಂದಿರುತ್ತೆ, ಕಾಪರ್ ನಿಕ್ಕಲ್ ಒಂದಿರುತ್ತೆ. ನನ್ನ ಹತ್ರ ಇದೆ, ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದು ಅದರಲ್ಲಿರುವಂಥ UNC ಕಾಯಿನ್ಗೆ ಒಂದು 2,500 ರೂಪಾಯಿ 3,000 ರೂಪಾಯಿ ಆಗುತ್ತೆ, ಅಷ್ಟೇ ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ. ಬಟ್ ಆ ಸೆಟ್ಗೆ 8,500 ರೂಪಾಯಿ ಆಗುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಕಾಯಿನು, ದಂಡಿ ಮಾರ್ಚ್ ಕಾಯಿನು. ನೋಡಿ, ಎಲ್ಲರೂ ಕಾಪರ್ ನಿಕ್ಕಲ್ ಕಾಯಿನ್ ನಿಮ್ಗೆ ಯೂಸ್ಡ್ ಕಾಯಿನ್ ಸಿಕ್ತು ಅಂದ್ರೂ ಒಂದು 5 ರಿಂದ 6,000 ರೂಪಾಯಿ ಮಿಸ್ ಇಲ್ದಿರ ಸಿಗುತ್ತೆ. ಯೂಸ್ಡ್ ಕಾಯಿನು ಕಾಪರ್ ನಿಕ್ಕಲ್ ಕಾಯಿನ್ ಇರಬೇಕು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕಾಪರ್ ನಿಕ್ಕಲ್ನ ಬಣ್ಣನೇ ಬೇರೆ ಇರುತ್ತೆ, ಸ್ಟೈನ್ಲೆಸ್ ಸ್ಟೀಲ್ನ ಬಣ್ಣನೇ ಬೇರೆ ಇರುತ್ತೆ. ಈಗ ಮೊದಲನೇ ನಾಣ್ಯ ಮುಗೀತು. ಎರಡನೇ ನಾಣ್ಯಕ್ಕೆ ಬರೋದಾದರೆ, ಈ ಒಂದು ನಾಣ್ಯದ ಬಗ್ಗೆ ಶ್ರೀನಿವಾಸ್ ಸರ್ ಅವರು, ನನ್ನ ಪ್ರೀತಿಯ ಸಬ್ಸ್ಕ್ರೈಬರು, ನನ್ನ ಪ್ರೀತಿಯ ಹಿರಿಯ ಒಂದು ಗೈಡ್ ನನಗೆ. ಅವರು ಒಂದು ತುಂಬ ಸರಳ ಜೀವಿ. ಅವ್ರು ಕೇಳಿದರು ಈ ಒಂದು ನಾಣ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡಿ ಅಂತ. ಸರ್, ಇದ್ರ ಬಗ್ಗೆ ನಾನು ಪ್ರತ್ಯೇಕವಾಗಿ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ಅದು ನನ್ನ ಯೂಟ್ಯೂಬ್ ಚಾನಲಿಂದ ಡಿಲೀಟ್ ಆಗಿದೆ. ಇರಲಿ, ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಬಿಡ್ತೀನಿ. ನನಗೆ ಕರೆಕ್ಟಾಗಿ ಪೆನ್ನು ಬುಕ್ಕು ಎಲ್ಲ ತೊಗೊಂಡು ಬರ್ಕೊಳ್ಳಿ, ಏನು ಎತ್ತ ಅಂತ. ಈ ಒಂದು ನಾಣ್ಯ ಇದೆಯಲ್ಲ, ಯಾವುದು 5 ರೂಪಾಯಿನ ಬಾಲಗಂಗಾಧರನಾಥ ತಿಲಕ್ ಅವರ ಒಂದು ನಾಣ್ಯ. ಇದು ಅವರ 150ನೇ ಬರ್ತ್ ಆ್ಯನಿವರ್ಸರಿ, ಜನ್ಮಶತಮಾನದ ಒಂದು ಅಂಗವಾಗಿ ಬಂದಂತಹ ಒಂದು ನಾಣ್ಯ, ಜನ್ಮದಿನದ ಅಂಗವಾಗಿ ಬಂದಂತಹ ನಾಣ್ಯ. ಇದರಲ್ಲಿ ಏನು ಮಾಡಿಬಿಟ್ರು, 2007ರಲ್ಲಿ ಫಸ್ಟ್ ಒಂದು ಮಿಸ್ಟೇಕ್ ಮಾಡಿಬಿಟ್ರು. ತಿಲಕ್ ಜಿ ಅಂತ ಹಾಕಿದ್ರು. ಜಿ ಅಂದರೆ ಹಿಂದಿಯಲ್ಲಿ ರೆಸ್ಪೆಕ್ಟಿವ್ ಆಗಿ, ನಾವು ನಮ್ಮಲ್ಲಿ ರೀ ಅಂತ ಕರಿತೀರಲ್ಲ ಆ ಥರ, ಅದು ಜಿ ಅಂತ ಒಂದು ಸ್ವಲ್ಪ ವಿತ್ ರೆಸ್ಪೆಕ್ಟ್ ಕರೆಯೋಂಥದ್ದು. ಆ ರೀತಿ ನಾಣ್ಯಗಳಲ್ಲಿ ಪ್ರಿಂಟ್ ಆಗೋಯ್ತು ಮಿಸ್ಟೇಕ್ ಆಗಿ. ಯಾವ ಥರ ಅಂದರೆ ಬಾಲಗಂಗಾಧರನಾಥ ತಿಲಕ್ ಜಿ, ಬಾಲಗಂಗಾಧರ ತಿಲಕ್ ಜಿ ಅಂತ ಬಂದುಬಿಡ್ತು. ಆವಾಗ ಏನಾಯಿತು, ಅದು ಇದುವರೆಗೂ ಬಂದಿರುವಂತಹ ಯಾವ ಹಿರಿಯರಿಗೂ ಯಾವ ಗಣ್ಯರಿಗೂ ಈ ರೀತಿಯಲ್ಲಿ ನಾವು ಸೂಚಿಸಿರಲಿಲ್ಲ ನಾಣ್ಯಗಳಲ್ಲಿ, ಕೊಮೆಮೊರೇಟಿವ್ ನಾಣ್ಯಗಳಲ್ಲಿ. ಹಾಗಾಗಿ ಏನು ಮಾಡಿದ್ರು ಅಂದರೆ ಅದನ್ನು ವಿಡ್ರಾನ್ ಮಾಡಿಕೊಂಡ್ರು. ಇದೊಂದು ನಾಣ್ಯಕ್ಕೆ ಸ್ಪೆಷಲಾಗಿ ಬೇಡ ಅಂತ ಹೇಳ್ಬಿಟ್ಟು ವಿಡ್ರಾನ್ ಮಾಡಿಕೊಂಡ್ರು. ಆ ಒಂದು ನಾಣ್ಯ ಕೂಡ ಸುಮಾರು ಇದ್ದಾವೆ, ಸರ್ಕ್ಯುಲೇಷನಲ್ಲೇ ಇದ್ದಾವೆ ಇನ್ನೂ. ಅದು ಕಾಪರ್ ನಿಕ್ಕಲ್ನ ನಾಣ್ಯ, ಅದಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇರುವಂಥದ್ದು. UNC ಕಾಯಿನ್ ಏನಾದರೂ ತಿಲಕ್ ಜಿದಿತ್ತು ಅಂದರೆ 8 ರಿಂದ 10,000 ರೂಪಾಯಿ ಬೆಲೆ ಬಾಳುತ್ತೆ. ಅದಕ್ಕೆ ಏನಾದರೂ ಗ್ರೇಡಿಂಗ್ ಆಗಿದೆ ಅಂತಂದರೆ, ಥರ್ಡ್ ಪಾರ್ಟಿ ಗ್ರೇಡಿಂಗ್ ಆಗಿದೆ ಅಂದರೆ 15-20,000 ರೂಪಾಯಿವರೆಗೂ ಹೋಗುತ್ತೆ UNC ಕಾಯಿನು. ಅದು ಬಂದಿರೋದೇ UNC ಕಾಯಿನೇ ನಿಮ್ಗೆ ಸಿಕ್ಬಿಡುತ್ತೆ. ಗ್ರೇಡಿಂಗ್ ಆದರೆ UNC ಕಾಯಿನೇ ಮಾಡಿಸ್ಬೇಡಿ, ಮರುದರ ಆರ್ಟ್ಸ್ ಅವ್ರು ಮಾಡಿಸ್ತಾರೆ ನಮ್ಮ ಒಂದು ಕರ್ನಾಟಕದಲ್ಲಿ. ಅದನ್ನು ಬಿಟ್ಟರೆ ಇನ್ನೊಂದು ಮತ್ತೆ ಅವರು ತಿಲಕ್ ಜಿನ ತೆಗೆದು ಬರೀ ತಿಲಕ್ ಕೀ ಅಂತ ಮಾಡಿದ್ರು, ತಿಲಕ್ ಕೀ ಅಂತ ಮಾಡಿದ್ರು. ಆ ಥರ ಏನು ಬೇಡ, ಏನು ರೆಸ್ಪೆಕ್ಟ್ ಕೊಡೋದು ಎಲ್ಲರಿಗೂ ಕೊಟ್ಟರೆ ಎಲ್ಲರಿಗೂ ಕೊಡಬೇಕಾಗಿತ್ತು, ಯಾರಿಗೂ ಕೊಟ್ಟಿಲ್ಲ, ಅವರ ಹೆಸರುಗಳನ್ನ ಹಾಕಿದ್ದಾರೆ. ಹಾಗೆ ನಾವು ಇವ್ರ ಹೆಸರನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ತಿಲಕ್ ಕೀ ಅಂತ ಕಾಪರ್ ನಿಕ್ಕಲಲ್ಲಿ ಬಿಟ್ಟರು, ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಬಿಟ್ಟರು. ಎರಡೂ ಕೂಡ ಸೂಪರ್ ಡೂಪರ್ ರೇರ್ ಕಾಯಿನ್ಗಳು. ಮಿನಿಮಮ್ ಅಂದರೂ UNC ಕಾಯಿನಲ್ಲಿ 1,500-2,000 ರೂಪಾಯಿ ಬೆಲೆ ಬಾಳುತ್ತೆ, 2,000 ರೂಪಾಯಿವರೆಗೂ ಬೆಲೆ ಬಾಳುತ್ತೆ. ಸೊ ಈ 3 ನಾಣ್ಯಗಳು ಇದರ ವಿಶೇಷತೆ. ಮೊದಲು ಬಂದಿದ್ದು ತಿಲಕ್ ಜಿ, ಆಮೇಲೆ ಬಂದಿದ್ದು ತಿಲಕ್ ಕಿ, ಕಾಪರ್ ನಿಕ್ಕಲ್ ಮತ್ತು FSS, 3ನೂ 2007ರಲ್ಲೇ ಬಂದಂತಹ ನಾಣ್ಯ. ನೋಡಿ, ಅದಕ್ಕೆ ತುಂಬ ಬೆಲೆ ಇರುವಂಥದ್ದು. ಆ ಥರದ ನಾಣ್ಯಗಳಿಗೆ ಸುಮಾರು ರೇರ್ ಕ್ಯಾಟಗರಿಯಲ್ಲಿರುವಂತಹ 3 ರೇರ್ ಕ್ಯಾಟಗರಿಯಲ್ಲಿರುವಂತಹ ನಾಣ್ಯ. ನಿಮ್ಮ ಹತ್ರ ಯೂಸ್ಡ್ ಕಾಯಿನ್ ಇದೆ ಸರ್, ಎಷ್ಟಾಗುತ್ತೆ? ಸ್ಟೈನ್ಲೆಸ್ ಸ್ಟೀಲ್ನ ಯೂಸ್ಡ್ ಕಾಯಿನ್ ಆದ್ರೂ ಒಂದು 400-500 ರೂಪಾಯಿ ಆಗುತ್ತೆ. ಕಾಪರ್ ನಿಕ್ಕಲ್ನ ಯೂಸ್ಡ್ ಕಾಯಿನ್ ಆದರೂ 400-500 ರೂಪಾಯಿ ಆಗುತ್ತೆ. ಹಾಗಾಗಿ ಬೆಲೆ ಇರುವ ನಾಣ್ಯಗಳು ಇವು. ಮತ್ತು ಈಗ 3ನೇ ನಾಣ್ಯಕ್ಕೆ ಬರೋಣ.
ಮೂರನೇ ನಾಣ್ಯ ಯಾವುದಪ್ಪ ಅಂತ ಅಂದರೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಬರುತ್ತಲ್ಲ, ನಮ್ಮ ಒಂದು 5 ರೂಪಾಯಿದು ಸ್ಟೈನ್ಲೆಸ್ ಸ್ಟೀಲ್ ನಾಣ್ಯ ಬರುತ್ತೆ. ಅದಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ನಾಣ್ಯಕ್ಕೆ 5 ರೂಪಾಯಿಂದ 50 ರೂಪಾಯಿವರೆಗೂ ಬೆಲೆ ಇರುತ್ತೆ. 50 ರೂಪಾಯಿ 100 ರೂಪಾಯಿವರೆಗೂ ಯು ಎನ್ ಸಿ ಕಂಡೀಷನಲ್ಲಿ ಬರುತ್ತೆ ಬೆಲೆ. ಇಲ್ಲ ನಮ್ಮ ಹತ್ರ ಕಾಪರ್ ನಿಕ್ಕಲ್ ಇದೆ, ಕಾಪರ್ ನಿಕ್ಕಲ್ನ ಏನಾದರೂ ಸರ್ಕ್ಯುಲೇಷನ್ ಸ್ಟ್ರೈಕ್ ಇತ್ತು ಅಂದರೆ ನಿಮ್ಮ ಹತ್ರ ಸುಮಾರು 15-20 ಸಾವಿರವರೆಗೂ ಹೋಗುತ್ತೆ ಅದರ ಬೆಲೆ. ಗ್ರೇಡಿಂಗ್ ಇರಬೇಕಾದ್ರೆ, ಗ್ರೇಡಿಂಗ್ ಇಲ್ಲ ಸರ್ ಬರೀ ಯು ಎನ್ ಸಿ ಕಾಯಿನ್ ಇದೆ, 8,000 7,000 15,000ವರೆಗೂ ಹೋಗುತ್ತೆ ಅದರ ಬೆಲೆ. ಆ ರೀತಿ ಇರುತ್ತೆ ಅದರ ಬೆಲೆ. ನೀವು ಬುಕ್ಕಲ್ಲಿ ಕೂಡ ನೋಡ್ತಾ ಇದ್ದೀರಾ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. 8,000 10,000 ಈ ರೀತಿಯೇ ನಾನು ಹೋಗಿರೋದು ನೋಡಿದ್ದೀನಿ ಅದಕ್ಕೆ. ಆದರೆ ಯು ಎನ್ ಸಿ ಕಾಯಿನು ನಿಮಗೆ ಸಿಕ್ಬಿಡ್ತು ಅಂದರೆ 25-30 ಸಾವಿರ ರೂಪಾಯಿವರೆಗೂ ಇರುತ್ತೆ. ನಾರ್ಮಲ್ ಎಕ್ಸ್ಟ್ರಾ ಫೈನ್ ಕಾಯಿನ್ಗೆ 8-10 ಸಾವಿರ ರೂಪಾಯಿ ಇದ್ದರೆ ಯು ಎನ್ ಸಿ ಕಾಯಿನ್ಗೆ 25 ಸಾವಿರ ರೂಪಾಯಿ. ಯಾವುದಕ್ಕೆ? ಈ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ಗೆ. ಇದನ್ನು ಸ್ವಲ್ಪ ನೋಡ್ಕೊಂಡು ಗಮನವಿಟ್ಟು ನೋಡ್ಕೊಳ್ಳಿ. ಸ್ಟೈನ್ಲೆಸ್ ಸ್ಟೀಲ್ ನಾಣ್ಯಗಳನ್ನ ನನಗೆ ಕಳಿಸ್ಬೇಡಿ. ನಾನು ಹೇಳ್ತಾರವೆಲ್ಲವೂ ಕಾಪರ್ ನಿಕ್ಕಲ್ಗೆ ಬೆಲೆ ಇರುವಂಥದ್ದು. ಸ್ಟೈನ್ಲೆಸ್ ಸ್ಟೀಲ್ ನಾಣ್ಯಕ್ಕೆ ತಿಲಕ್ ಅವರ ಬಾಲಗಂಗಾಧರನ ತಿಲಕ್ ಅವರ ನಾಣ್ಯಕ್ಕೆ 1,500 ರೂಪಾಯಿ ಸಿಗುತ್ತೆ ಯು ಎನ್ ಸಿ. ನಾನು ಮಾತಾಡೋದಲ್ಲ ಯು ಎನ್ ಸಿ. ನಿಮ್ಮ ಹತ್ರ ಇರುವಂತಹ ನಾಣ್ಯಗಳು ಸ್ವಲ್ಪ ಏನು ಕಡಿಮೆ ಗುಣಮಟ್ಟ ಇದ್ದಾವೆ ಅಥವಾ ಬಳಸಿರೋ ನಾಣ್ಯ ಇದೆ ಅಂದರೆ ಬೆಲೆ ಅದರ ತಕ್ಕನಾಗೆ ಕಡಿಮೆ ಆಗುತ್ತೆ. ಮತ್ತು ಮೂರನೇ ನಾಣ್ಯ ಮುಗೀತಲ್ವಾ? ನಾಲ್ಕನೇ ನಾಣ್ಯ ಯಾವುದಪ್ಪ ಅಂದರೆ ಇದು ಇಂಪಾರ್ಟೆಂಟ್ ಕಾಯಿನು. ಇಂಪಾರ್ಟೆಂಟಲ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ಕಾಯಿನು. ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಅಂತ. ಇದರಲ್ಲೂ ಅಷ್ಟೇ ಒಂದು ಎರರ್ ಕಾಯಿನ್ ಇದೆ. ಯಾವುದಪ್ಪ ಎರರ್ ಕಾಯಿನ್ ಅಂತಂದರೆ ವಿಲೇಜ್ ಇದೆಯಲ್ಲ, VILLAGE, ಅದು VI11 ರೋಮನ್ ಲೆಟರ್ ಥರ ಆಗಿಬಿಟ್ಟಿದೆ. ಎಲ್ ಬಂದಿಲ್ಲ, 11 ಬಂದಿದೆ. ಅದಕ್ಕೆ ಸುಮಾರು ಒಂದು 5,000-6,000 ರೂಪಾಯಿ ಆಗುತ್ತೆ ಒಂದು ಕಾಯಿನು, ಯು ಎನ್ ಸಿ ಕಾಯಿನು. ಅದರಲ್ಲೇ ಗ್ರೇಡಿಂಗ್ ಇತ್ತು ಅಂದರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಆಗುತ್ತೆ. ಗ್ರೇಡಿಂಗ್ ಅಂದರೆ ಏನೋ ಗೊತ್ತಿಲ್ಲ ಅಂದರೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇರುತ್ತೆ ಗ್ರೇಡಿಂಗ್ ಅನ್ನೋದಕ್ಕೆ. ಇದೆಯಲ್ಲ ಗ್ರೇಡಿಂಗು ಈ ಥರ ಇರುತ್ತೆ. ಈ ಕಾಯಿನ ಗ್ರೇಡಿಂಗ್ ನನಗೆ ಸಿಗಲಿಲ್ಲ, ಇದೊಂದು ಸಿಕ್ತು, ಹಂಗಾಗಿ ತೋರಿಸಿದ್ದು. ಇದರಲ್ಲಿ ಏನಾದರೂ ನಿಮಗೆ ಕಾಪರ್ ನಿಕ್ಕಲ್ನ ಒಂದು ಸರ್ಕ್ಯುಲೇಷನ್ ಕಾಯಿನ್ ಸಿಕ್ತಂದರೆ 30,000 ರೂಪಾಯಿ ಆಗುತ್ತೆ. ಖಾದಿ ವಿಲೇಜ್ 50 ಇಯರ್ಸ್ ಆಫ್ ಖಾದಿ ವಿಲೇಜ್ ಇಂಡಸ್ಟ್ರೀಸು. ಇದು ನನ್ನ ಹತ್ರ ಪ್ರೂಫ್ ಸೆಟ್ಟು ಇದೆ ಮತ್ತು ಯು ಎನ್ ಸಿ ಸೆಟ್ಟು ಇದೆ, ಎಲ್ಲ ಇದೆ ಇದರದ್ದು. ಮತ್ತು ಇದಾದಮೇಲೆ ನಿಮ್ಮ ಹತ್ರ ಏನಾದ್ರೂ FSS ನಾಣ್ಯ ಇದೆ ಅಂದರೆ ಅದಕ್ಕೂ ಒಂದು 1,200 ರೂಪಾಯಿ ಬೆಲೆ ಇದೆ. ಹೆಚ್ಚು ಕಡಿಮೆ ಯು ಎನ್ ಸಿ ಕಂಡೀಷನಲ್ಲಿ 1,200 ರೂಪಾಯಿ. ಅದರಲ್ಲಿ ಗ್ರೇಡಿಂಗ್ ಆಗಿದೆ ಅಂದರೆ ಮತ್ತೊಂದು 2,000-3,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಹೀಗಾಗಿ ಕಾಪರ್ ನಿಕ್ಕಲ್ಲು ಇದರಲ್ಲಿ ಇಂಪಾರ್ಟೆಂಟು, ಯಾವುದರಲ್ಲಿ? ಖಾದಿ ವಿಲೇಜಲ್ಲಿ. ಮತ್ತು FSS ನಾಣ್ಯ ಕೂಡ ತುಂಬ ಇಂಪಾರ್ಟೆಂಟು. ನೋಡ್ಕೊಳ್ಳಿ, ಇದು ಫೋಟೋ ಈ ಥರ ಇರುತ್ತೆ. ಇದು ಮೋಸ್ಟ್ಲಿ ಸರ್ಕ್ಯುಲೇಷನಲ್ಲಿ ಜಾಸ್ತಿ ಸಿಗಲಿಲ್ಲ, ಸ್ವಲ್ಪ ಬಿಟ್ಟರು ಅನಿಸುತ್ತೆ. ಈಗ ಎಲ್ಲ ಇವು ಯು ಎನ್ ಸಿ ಕಾಯಿನ್ಗಳಲ್ಲಿ ಇರುವಂಥದ್ದು ಮಾರ್ಕೆಟಲ್ಲಿ. ಇದಾದಮೇಲೆ ಮತ್ತೊಂದು ಇಂಪಾರ್ಟೆಂಟ್ ನಾಣ್ಯ, ಇವೆರಡು ಏನೋ ಸ್ವಲ್ಪ ಬ್ರಾಂಜಿಂದ ಮಾಡಿರುವಂತಹ ನಾಣ್ಯಗಳು. ಸ್ವಲ್ಪ ನೋಡ್ಕೊಳ್ಳಿ ಇವೆರಡು. ಈಗಾಗಲೇ ಇದರಲ್ಲಿ ಒಂದು ನಾಣ್ಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಬಿಟ್ಟಿದ್ದೀನಿ. ಇದು ನಿಕ್ಕಲ್ ಬ್ರಾಸಲ್ಲಿ ಮಿಕ್ಸ್ ಆಗಿರುವಂತಹ ನಾಣ್ಯ. ಯಾವುದಪ್ಪ ಮೊದಲನೇ ನಾಣ್ಯ ಅಂತ ಅಂದರೆ 6 ಗ್ರಾಮ್ ತೂಕವಿರುವಂತಹ ಗೋಲ್ಡನ್ ಜುಬಿಲಿ 1965 ಆಪರೇಷನ್ಸ್ ಅಂತ. ಗೋಲ್ಡನ್ ಜುಬಿಲಿ 1965 ಆಪರೇಷನ್ಸ್ ಅಂತ ಇದರ ಒಂದು ನಾಣ್ಯದ ಥೀಮ್. ಇದರದ್ದು 2015ರಲ್ಲಿ ರಿಲೀಸ್ ಆಗಿರುವಂತಹ ಈ ನಾಣ್ಯ ಫಸ್ಟ್ ಸ್ಟ್ರೈಕ್ ಅಂದರೆ ಏನು ಅಂದರೆ ಅರ್ಥ ಆಗಲಿಲ್ವಾ? ಫಸ್ಟ್ ಸ್ಟ್ರೈಕ್ ಅಂದರೆ ಏನು ಅಂತೆ. ಈಗ ನಾಣ್ಯದ ಒಂದು ಡಿಸೈನ್ ರೆಡಿ ಆಗುತ್ತಲ್ಲ, ಆಗ ಕೆಲವೊಂದು ನಾಣ್ಯಗಳನ್ನ ಸ್ಯಾಂಪಲ್ಗೆ ಅಂತ ಪ್ರೆಸ್ಸಿಂಗ್ ಮಾಡ್ತಾರೆ. ಅದು ಡೀಪ್ ಪ್ರೆಸ್ ಆಗುತ್ತೆ ಮತ್ತು ಎಡ್ಜಸ್ಸು ಸಿಕ್ಕಾಪಟ್ಟೆ ಶಾರ್ಪ್ ಇರುತ್ತೆ. ಬೆರೀಸು ಅಷ್ಟೇ ತುಂಬ ಶಾರ್ಪ್ ಇರುತ್ತೆ. ಅದನ್ನು ಏನು ಹೇಳ್ತಾರೆ? ಫಸ್ಟ್ ಸ್ಟ್ರೈಕ್ ನಾಣ್ಯಗಳು ಅಂತಾರೆ. ಹಂಗಾರೆ ಎಲ್ಲ ನಾಣ್ಯಗಳಲ್ಲೂ ಬರುತ್ತಾ? ಖಂಡಿತವಾಗ್ಲೂ ಎಲ್ಲ ನಾಣ್ಯಗಳಲ್ಲೂ ಫಸ್ಟ್ ಸ್ಟ್ರೈಕ್ ಬರುತ್ತೆ. ಆದರೆ ಏನಾಗುತ್ತೆ ಅಂದರೆ ಅವು ಮರ್ಜ್ ಆಗಿಬಿಡ್ತವೆ, ಮಿಕ್ಸ್ ಮಾಡಿಬಿಡ್ತಾರೆ. ಇವುದ್ರಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಸೆಪ್ರೇಟಾಗಿ ಎತ್ತಿಟ್ಟರು, ಅವಕ್ಕೆ ಯು ಎನ್ ಸಿ ಕಾಯಿನ್ಗಳು ಮಾತ್ರ ಇರುವಂಥದ್ದು. ಗ್ರೇಡಿಂಗ್ ಆಗಿದ್ರೆ ಡಬಲ್ 3 ಬೆಲೆ ಇರುತ್ತೆ. ಗ್ರೇಡಿಂಗ್ ಇಲ್ಲ, ಬರೀ ಯು ಎನ್ ಸಿ ಕಾಯಿನ್ ಇದೆ ನನ್ನ ಹತ್ರ ಅಂತ ಅಂದರೆ 7,000-8,000 ರೂಪಾಯಿ 10,000 ರೂಪಾಯಿವರೆಗೂ ಬೆಲೆ ಸಿಗುತ್ತೆ ಯು ಎನ್ ಸಿ ಕಾಯಿನಿಗೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಬಾಂಬೆ ಮಿಂಟಿಂದ ಬಂದಿರುವಂಥ ಸಿಂಗಲ್ ಮಿಂಟು. ಯಾವತ್ತಿದ್ರೂ ಇದು ರೇರಾಗೆ ಇರುತ್ತೆ, ಹುಷಾರಾಗಿ ಇಟ್ಕೊಳ್ಳಿ. ಇದು ಅದಾದಮೇಲೆ ಇನ್ನೊಂದು ಬಂತು, ಅದು ಮಾಮೂಲಿ ಸೆಕೆಂಡ್ ಸ್ಟ್ರೈಕ್ ಕಾಯಿನು. ಅದಕ್ಕೆ ನಿಮಗೆ 100 ರೂಪಾಯಿ ಸಿಗುತ್ತೆ. ಅದು ಸಿಂಗಲ್ ಮಿಂಟೆ, ಬಾಂಬೆ ಮಿಂಟು. ಇಟ್ಕೊಳ್ಳಿ. ಸ್ಕೇರ್ ಮಿಂಟ್ ಕ್ಯಾಟಗರಿ ಇದೆ, ಅದರಲ್ಲಿ ಯು ಎನ್ ಸಿ ಕಾಯಿನ್ ಇದ್ರೂ ಇಟ್ಕೊಳ್ಳಿ. ಸ್ಕೇರ್ ಕ್ಯಾಟಗರಿ ಇದೆ, ಯಾವತ್ತಾದ್ರೂ ರೇರ್ಗೆ ಹೋಗಬಹುದು. ಸಿಂಗಲ್ ಮಿಂಟ್ ನಾಣ್ಯಗಳನ್ನ ಯಾವುದನ್ನು ಬಿಡಬೇಡಿ. ಮತ್ತು ಇನ್ನೊಂದು, ಈಗ ಆಲ್ರೆಡಿ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋನೇ ಮಾಡಿಬಿಟ್ಟಿದ್ದೀನಿ. ಅದು ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರು ಸೆಲೆಬ್ರೇಷನ್ಸ್ ಅಂತ. ಇದು ಫಸ್ಟ್ ಸ್ಟ್ರೈಕ್ ಕಾಯಿನ್ ಇತ್ತು ಅಂದರೆ ಇದಕ್ಕೂ ಅಷ್ಟೇ ಸೇಮ್ ಗ್ರೇಡಿಂಗ್ ಆಗಿತ್ತು ಅಂದರೆ 15-20 ಸಾವಿರ ರೂಪಾಯಿ. ಗ್ರೇಡಿಂಗ್ ಆಗಿಲ್ಲ ಅಂದರೆ 8,000-10,000 ರೂಪಾಯಿ ಯು ಎನ್ ಸಿ ಕಾಯಿನ್ ಆಗಿರಬೇಕು ಫಸ್ಟ್ ಸ್ಟ್ರೈಕ್ ಕಾಯಿನು. ಸೆಕೆಂಡ್ ಸ್ಟ್ರೈಕ್ ಕಾಯಿನ್ ಇದೆ, ಅದಕ್ಕೆ 15-20 ರೂಪಾಯಿ ಸಿಗುತ್ತೆ ಅಷ್ಟೇ. ಇದು ಅಷ್ಟೇ ಸೇಮ್ ಬಾಂಬೆ ಮಿಂಟಿಂದ ಬಂದಿರುವಂಥದ್ದು. ಆದರೆ ಸೆಕೆಂಡ್ ಸ್ಟ್ರೈಕ್ ಕಾಯಿನು ನಿಮಗೆ ಹೈದರಾಬಾದ್ ಮಿಂಟು ಸಿಗುತ್ತೆ ಮತ್ತು ಬಾಂಬೆ ಮಿಂಟು ಸಿಗುತ್ತೆ. ನಾನು ಸೆಕೆಂಡ್ ಸ್ಟ್ರೈಕ್ ಕಾಯಿನ್ಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಸುಮಾರು ಜನ ಸೆಕೆಂಡ್ ಸ್ಟ್ರೈಕ್ ಕಾಯಿನ್ಗಳನ್ನ ಕಳಿಸ್ಬಿಟ್ಟು ಸರಿ ಚೆಕ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಫಸ್ಟ್ ಸ್ಟ್ರೈಕ್ ಕಾಯಿನ್ಗಳೇ ಬೇರೆ ಥರ ಇರ್ತವೆ. ಫಸ್ಟ್ ಸ್ಟ್ರೈಕ್ ಕಾಯಿನ್ಗಳು ಅದನ್ನು ನೀವು ನೋಡಿದ್ರೆ ಅರ್ಥ ಆಗಿಬಿಡುತ್ತೆ. ಅದನ್ನ ಎಕ್ಸಿಬಿಷನ್ಗಳೋದ್ರೆ ನಿಮ್ಗೆ ಕಾಣಿಸುತ್ತೆ.